ದೇಶದಲ್ಲಿ ಏನು ಪ್ರಾರ್ಥನೆ ಅಂದರೆ ಬಾಲರಾಮ ಮತ್ತೆ ಹುಟ್ಟಿ ಬರಬೇಕು. ಜನವರಿ 22ಕ್ಕೆ ಗರ್ಭಿಣಿಯರು ಬೇಡ್ಕೊಳ್ತಾ ಇರೋದು ನಮ್ಗೆ ಅವತ್ತೇ ಹೆರಿಗೆ ಆಗ್ಲಪ್ಪ, ರಾಮ ಹುಟ್ಟಿ ಬರಲಿ ಅಂತ. ಮತ್ತೊಮ್ಮೆ ಮರ್ಯಾದ ಪುರುಷೋತ್ತಮನ ಪುನರ್ಜನ್ಮ ಸಾಧ್ಯ ಅಂತ ಅನ್ಸುತ್ತಾ? ರಾಮನ ಗುಣಗಳು ಮತ್ತೊಬ್ಬರಲ್ಲಿ ಕಾಣೋದಕ್ಕೆ ಸಾಧ್ಯ ಅಂತ ಅನ್ಸುತ್ತಾ ತಮಗೆ? ನೋಡಿ, ರಾಮ ಕೇವಲ ಒಂದು ವ್ಯಕ್ತಿ ಅಲ್ಲ, ಅದು ಸನಾತನ ಆದರ್ಶಗಳ ಧರ್ಮದ ಒಂದು ರಸಗಟ್ಟಿ. ಎಷ್ಟೋ ರಾಮನಿಗಿಂತ ಎಷ್ಟೋ ಸಾವಿರಾರು ವರ್ಷಗಳಿಂದ ವೈದಿಕ ಪರಂಪರೆ ಇದೆ. ರಾಮಾಯಣಕ್ಕಿಂತ ಹಿಂದೆ ರಾಮನೇ ಗುರುಕುಲಕ್ಕೆ ಹೋಗಿ ಅಧ್ಯಯನ ಮಾಡ್ತಾನೆ. ಅಷ್ಟು ಪರಂಪರೆಯ ಋಷಿ ಪರಂಪರೆಯ ಸತ್ವ, ಧರ್ಮ, ಶಕ್ತಿ ಅದೆಲ್ಲವೂ ಕೂಡ ಒಂದು ಕಡೆ ರಸಗಟ್ಟಿಯಾಗಿ ರಾಮನಾಯಿತು, ಮತ್ತೆ ಕೃಷ್ಣನಾಯಿತು. ಇವರನ್ನು ಯುಗ ಪುರುಷರು ಅಂತ ಹೇಳ್ತಾರೆ, ವಿಭೂತಿ ಪುರುಷರು ಅಂತ. ಹೇಗೆ ಮರದ ಸತ್ವವೆಲ್ಲ ಸೇರಿ ಮಾವಿನ ಹಣ್ಣಾಗುತ್ತೋ ಹಾಗೆ ಪರಂಪರೆಯ ಸತ್ವವೆಲ್ಲ ಒಡಮೂಡಿ ಒಬ್ಬ ವಿಭೂತಿ ಪುರುಷ ಬರ್ತಾನೆ, ಅವರೇ ಅವತಾರ ಪುರುಷರು. ಒಂಥರ ಎಪಿಸೆಂಟರ್ ಅಂತಾರಲ್ಲ, ಈ ಸೈಕ್ಲೋನ್ ಆದಾಗ ಲೋ ಪ್ರೆಷರ್ ಕ್ರಿಯೇಟ್ ಆಗಿ ಎಪಿಸೆಂಟರ್ ಇರುತ್ತಲ್ಲ, ಅಲ್ಲಿ ಅದರ ಮ್ಯಾಕ್ಸಿಮಮ್ ಇರುತ್ತೆ. ಹಾಗೆ ನಮ್ಮೆಲ್ಲರ ಭಾವಭಕ್ತಿಗಳು, ಸಹಸ್ರಮಾನಗಳ ಒಂದು ಸತ್ಯದ ಅನುಸಂಧಾನ, ಧರ್ಮದ ಸಾಕ್ಷಾತ್ಕಾರ ಅದೆಲ್ಲ ಒಂದು ವ್ಯಕ್ತಿಯಲ್ಲಿ ವ್ಯಕ್ತವಾಗುತ್ತೆ. ಅದು ಅಂಥ ಫೆನಾಮಿನಲ್ ಪರ್ಸನ್ ಅಂತ ಹೇಳ್ತಲ್ಲ, ಅಂಥವನು ಶ್ರೀರಾಮ. ಹಾಗಾಗಿ ಆ ರಾಮನ ಧ್ಯಾನ, ರಾಮನ ಅನುಸಂಧಾನ, ರಾಮ ಅಂದರೆ ರಾಜಧರ್ಮ, ರಾಮ ಅಂದರೆ ಪಾರಿವಾರಿಕ ಮೌಲ್ಯಗಳು, ರಾಮ ಅಂದರೆ ಸತ್ಯ, ರಾಮ ಅಂದರೆ ಧರ್ಮ, ರಾಮ ಅಂದರೆ ನಿಷ್ಠೆ, ರಾಮ ಅಂದರೆ ತ್ಯಾಗ, ರಾಮ ಅಂದರೆ ಸೇವೆ, ರಾಮ ಅಂದರೆ ಸೌಜನ್ಯ, ರಾಮ ಅಂದರೆ ಸೇವೆ, ರಾಮ ಅಂದರೆ ಭೇದರಾಹಿತ್ಯ, ರಾಮ ಅಂದರೆ ಎಲ್ಲರನ್ನು ಒಗ್ಗೂಡಿಸುವ ಶಕ್ತಿ. ಇದೆಲ್ಲವನ್ನು ನಾವು ಎಷ್ಟು ಧ್ಯಾನಿಸ್ತೀವೋ, ಈಗ ಪರೀಕ್ಷೆಯಲ್ಲಿ 100 ಮಾರ್ಕ್ಸ್ ಅಲ್ಟಿಮೇಟ್ ಅಂತ ಇಡ್ತಾರೆ. ಮ್ಯಾಕ್ಸಿಮಮ್ ಮಾರ್ಕ್ಸ್ 100 ಇದ್ದರೆ ನಾವು ಕಷ್ಟಪಟ್ಟು 90, 95 ತೆಗಿಬೋದು. 100 ಕೆಲವರು ತೆಗೆದುಬಿಡ್ತಾರೆ. ನಾವು ಮ್ಯಾಕ್ಸಿಮಮ್ ಮಾರ್ಕ್ಸೇ 35 ಇಟ್ಟರೆ ನಾವೇನು ಪ್ರಯೋಜನ ಆಗೋದಿಲ್ಲ. ಹಾಗೆ ರಾಮನಂಥ ಆದರ್ಶ, ಒಂಥರ ಯುಟೋಪಿಯನ್ ಐಡಿಯಾ ಅಂತಾರಲ್ಲ, ಅಸಾಧ್ಯವಾದಂತಹ ತುಂಬ ಮೇಲಿನ ಆದರ್ಶವನ್ನು ನಮ್ಮ ಕಣ್ಮುಂದೆ ಇಟ್ಕೊಂಡಾಗ, ಆ ರಾಮನನ್ನು ಭಾವಿಸಿದಾಗ ಇಷ್ಟು ಕೀಳಾಗಿ ಬದುಕೋಕ್ಕಾಗಲ್ಲ ನಮಗೆ. ಅಯ್ಯೋ, ರಾಮನ ಹೆಸರೇಳಿ ನಾನು ಹೀಗೆ ಮಾಡ್ಬೋದಾ ಅಂತ ಅನಿಸುತ್ತೆ. ಹಂಗಾಗಿ ಅಂಥ ಉಜ್ವಲ ರಾಮನ ಆದರ್ಶ ಇದ್ದದಕ್ಕೆ ನಮ್ಮಲ್ಲಿ ಚಾಣಕ್ಯ ಹುಟ್ಟಿದ್ದು, ವಿದ್ಯಾರಣ್ಯರು ಹುಟ್ಟಿದ್ದು, ಆಚಾರ್ಯ ತೇರು ಹುಟ್ಟಿದ್ದು, ಬುದ್ಧ ಹುಟ್ಟಿದ್ದು. ಬುದ್ಧ ಕೂಡ ರಘುವಂಶದಲ್ಲೇ ಬಂದವನು, ಆಮೇಲೆ ಅದು ಶಾಕ್ಯ ವಂಶ ಅಂತ ಆಯಿತು. ಈ ಮಹಾತ್ಮರೆಲ್ಲ ಆ ವಂಶದಲ್ಲಿ ಬಂದಂಥವ್ರು. ರಾಜ ಅಂದರೆ ರಾಮನೇ, ಸೀತೆ ಅಂದರೆ ರಾಣಿ ಅಂದರೆ ಸೀತೆಯೇ. ಸೋದರಿ ನಿವೇದಿತೆ ಶಾಲೆ ನಡೆಸುವಾಗ ಮಕ್ಕಳನ್ನು ಪುಟಾಣಿ ಹುಡುಗಿರನ್ನು ಕೇಳ್ತಾಳೆ, ನಮ್ಮ ದೇಶದ ರಾಣಿ ಯಾರು ಅಂತ. ಕ್ವೀನ್ ವಿಕ್ಟೋರಿಯಾ ಅಂತ ಹೇಳುತ್ತೆ ಒಂದು ಮಗು. ಇಲ್ಲ, ನಮ್ಮ ದೇಶದ ರಾಣಿ ಸೀತೆ. ಎಂದೆಂದಿಗೂ ನಮ್ಮ ರಾಜ ಅಂದರೆ ರಾಮ, ರಾಣಿ ಅಂದರೆ ಸೀತೆ. ಎಷ್ಟು ಚೆನ್ನಾಗಿದೆ ನೋಡಿ. ಅಂದಿಗೂ ಇಂದಿಗೂ ಎಂದೆಂದಿಗೂ ಅಂಥ ರಾಜ ರಾಣಿ ಸಿಕ್ಕೋದಿಲ್ಲ. ಸಮಷ್ಟಿ ಹಿತಕ್ಕಾಗಿ ತಮ್ಮ ವೈಯಕ್ತಿಕ ಸುಖವನ್ನು ಬಿಟ್ಟು ಅಂಥ ಪ್ರೇಮವನ್ನು ಸುರಿಸಿದಂತಹ ಆ ಮಟ್ಟದ ತ್ಯಾಗ, ಆ ಮಟ್ಟದ ಶಾಂತಿ, ಕ್ಷಮೆ, ಇದು ತುಂಬ ವಿಶಿಷ್ಟವಾದದ್ದು. ಅದನ್ನು ಭಾವಿಸಿದ್ರೆ ಸಾಕು, ನಾವು ಅರಳ್ತೀವಿ, ನಮ್ಮ ಸಮಾಜ ಅರಳುತ್ತೆ. ಭಾರತೀಯ ಸಮಾಜಕ್ಕೆ ಎಷ್ಟು ಅನ್ಯಾಯಗಳಾಗಿವೆ, ಎಷ್ಟು ಆಕ್ರಮಣಗಳಾಗಿವೆ. ಇದಿಷ್ಟು ಆದರೂ ಕೂಡ, ತತ್ತರಿಸಿ ಹೋದರೂ ಕೂಡ ವಾಪಸ್ ನಾವು ನಮ್ಮ ಸಮಸ್ಥಿತಿಗೆ, ಶಾಂತಿ ಭಾವಕ್ಕೆ ಬರೋಕ್ಕೆ ಸಾಧ್ಯವಾದದ್ದು ರಾಮಾಯಣದಿಂದ, ಮಹಾಭಾರತದಿಂದ. ಪಾಕಿಸ್ತಾನ ಯಾವ ಸ್ಥಿತಿಗೆ ಇಳಿದಿದೆ? ಆದಂಥ ಅನ್ಯಾಯಗಳಾದಂಥ ದೇಶಗಳು ತಮ್ಮತನವನ್ನು ಶಾಶ್ವತವಾಗಿ ಕಳ್ಕೊಂಡಿವೆ. ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ನೋ ಅದರ್ ಕಂಟ್ರಿ ವುಡ್ ಹ್ಯಾವ್ ಫೇರ್ಡ್ ದಸ್ ಅಂಡರ್ ಸಚ್ ಸರ್ಕಮ್ಸ್ಟಾನ್ಸಸ್ ಅಂತ. ಈ ಪರಿಸ್ಥಿತಿಗಳಲ್ಲಿ ಇನ್ಯಾವ ದೇಶನೂ ಈ ಥರ ಮತ್ತೆ ವಿಕಾಸಪ್ರಾಯವಾಗಿ ಅರಳೋದಕ್ಕೆ ಸಾಧ್ಯವಿರಲಿಲ್ಲ. ಅದಕ್ಕೆ ಕಾರಣ ರಾಮನ ಆದರ್ಶ. ನಿಜ. ಇನ್ನು ಯುವಕರಲ್ಲಿ ಒಂದೇ ಆ್ಯಡ್ ಮಾಡಬೇಕು ಅಕ್ಕ, ಏನಂದ್ರೆ ನಾವು ನಿಂತಿರೋ ಜಾಗ ಇದೆಯಲ್ಲ, ಈ ಕಡೆ ಧರ್ಮಪಥ ಇದೆ, ಈ ಕಡೆ ರಾಮಪಥ ಇದೆ. ನನಗೆ ಕೇಳುವಾಗ ಏನು ಅನಿಸ್ತಿತ್ತು ಅಂತಂದ್ರೆ, ರಾಮಪಥ ಬೇರೆ ಅಲ್ಲ, ಧರ್ಮಪಥ ಬೇರೆ ಅಲ್ಲ, ಎರಡೂ ಒಂದೇ. ಆದ್ರೆ ಅಲಂಕಾರಿಕವಾಗಿ ಬೇರೆ ಬೇರೆ ತರ ಕಾಣುತ್ತೆ. ಆದ್ರೆ ಬೇರೆ ಅಲ್ಲ, ಸುಲಿ ಬೆಲೆ ಬೇರೆ ಅಲ್ಲ. ಇಲ್ಲ, ಈಗ ನಾವು ಎರಡರ ಮಧ್ಯ ಇರೋದ್ರಿಂದ ಪರ್ಫೆಕ್ಟ್ ಆಗಿ ಜಾಗದಲ್ಲಿ ನೀವು ಹೇಳಿರೋ ಮಾತಿಗೆ ತುಂಬಾ ಸೂಕ್ತವಾಗಿರುವಂತ ಸ್ಥಳದಲ್ಲಿ ನಿಂತಿದ್ದೀವಿ. ರಾಮಪಥವೇ ಧರ್ಮಪಥ, ಅದರಲ್ಲಿ ನಡೆಯೋದು ಗುರಿ. ಇದರ ಜೊತೆಗೆ ಒಂದು ಪ್ರಶ್ನೆ, ನಾವು ಕೃಷ್ಣ ಲೀಲೆಗಳನ್ನು ತುಂಬ ನೋಡಿದ್ದೀವಿ. ಪುಟ್ಟ ಬಾಲಕ ಕೃಷ್ಣ 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 ಕೃಷ್ಣನ ವೇಷ. ನನಗೆ ಇವತ್ತಿನಿಂದ ಅನಿಸ್ತಾ ಇದೆ, ಇನ್ನು ಮುಂದೆ ಆ ಕೃಷ್ಣನ ವೇಷ ಜೊತೆಗೆ ಬಾಲರಾಮನ ವೇಷ ಕೂಡ ಶುರುವಾಗಿದೆ ಅಂತ. ಟ್ವಿಟರ್, ಇನ್ಸ್ಟಾಗ್ರಾಮ್. ಆದರೆ ನಾನೊಂದು ಕಲ್ಪಿಸ್ಕೊಂಡಿದ್ದೇನು ಅಂತಂದ್ರೆ, ಇಲ್ಲಿ ತನಕ ನಾವು ಬಾಲರಾಮನ ಲೀಲೆಗಳ ಬಗ್ಗೆ ಹೆಚ್ಚಾಗಿ ಅಂದರೆ ರಾಮ ರಾಜನಾಗಿ ಕಾಡಿಗೆ ಹೋಗುವಂಥದ್ದು ಅಂತೇಳಿ, ಅಂದರೆ ಅದರ ಸೂಚನೆ ಹೇಗೆ ಅಂತಂದರೆ, ಇನ್ನು ಮುಂದೆ ಭಾರತದ ಬೆಳವಣಿಗೆ,
ರಾಮ ಮಂದಿರದ ಜೊತೆ ಭಾರತದ ವೇಗದ ಬೆಳವಣಿಗೆ ಅಂತ ಅಫ್ಕೋರ್ಸ್ ಜಯಪ್ರಕಾಶ್ ರೇ, ಇದು ರಾಮ ಮಂದಿರದ ಉದ್ಘಾಟನೆ ಇದೆಯಲ್ಲ ಸಾಂಕೇತಿಕ ಮಾತ್ರ. ನಾನು ಅದನ್ನೇ ಹೇಳ್ತಿರೋದು, ಸಂಕೇತ ಅಷ್ಟೇ. ಮಂದಿರ ಇಲ್ಲದೆ ಹೋದ್ರೂ ನಮ್ಗೇನು ಬಹಳ ದೊಡ್ಡ ನಷ್ಟ ಇಲ್ಲ. ಪ್ರತಿಯೊಬ್ಬರ ಹೃದಯದಲ್ಲೂ ರಾಮನನ್ನ ಕಾಣಬಲ್ಲಂತ ನಮಗೆ, ಅಥವಾ ಪ್ರತಿಯೊಬ್ಬನಲ್ಲೂ ರಾಮನನ್ನ ಕಾಣಬಲ್ಲಂತ ಈ ದೇಶಕ್ಕೆ ಮಂದಿರ ಬೇಕೇ ಬೇಕು ಅಂತಲ್ಲ. ಅದು ಸ್ಥೂಲವಾಗಿ ಮೊದಲನೇ ಹೆಜ್ಜೆ ಅಷ್ಟೇ. ಇದರ ನಂತರದ ದೊಡ್ಡ ಸವಾಲು ಇದೆಯಲ್ಲ, ಅದು ರಾಮರಾಜ್ಯದ ನಿರ್ಮಾಣದ್ದೇ ಸವಾಲು ಅಂತ. ಏನು ಹಿಂದೂ ಸ್ವರಾಜ್ಯದಲ್ಲಿ ಏನು ಪರಿಕಲ್ಪನೆ ಕಟ್ಕೊಟ್ಟಿದ್ದಾರೋ ಮಹಾತ್ಮ ಗಾಂಧೀಜಿ, ಅದನ್ನು ಮೀರಿದ ಒಂದು ಶ್ರೇಷ್ಠವಾಗಿರುವಂಥ ಒಂದು ಪರಿಕಲ್ಪನೆ ಇದೆಯಲ್ಲ, ಅದರ ಕಡೆಗೆ ಭಾರತ ಹೋಗಬೇಕು. ಅಫ್ಕೋರ್ಸ್ ಈಗ ಭಾರತ ಹೋಗ್ತಿದೆ. ಈಗ ನಮ್ದೇನು ಕಡಿಮೆ ಆಗಿರುವಂಥ ಸ್ಥಿತಿ ಅಲ್ಲ. ರಾಮನ ಮಂದಿರ ಆಗೋಕ್ಕಿಂತ ಮುಂಚೆ, ರಾಮ ಬರೋಕ್ಕಿಂತ ಮುಂಚೆ ನಮಗೆ ಸಂಪತ್ತನ್ನು ಕೊಟ್ಟೇ ಬಂದಿರೋದು. ನಾವೀಗ ಜಗತ್ತಿನ 5ನೇ ದೊಡ್ಡ ಆರ್ಥಿಕ ಶಕ್ತಿ, ನಾವು 3ನೇ ದೊಡ್ಡ ಆರ್ಥಿಕ ಶಕ್ತಿ ಆಗ್ತೀವಿ. ಮಹಾರಾಜ ಬರೋ ಮುಂಚೆ ಅವನ ಪರಿವಾರದವರು ಲಾಂಛನ ಇಟ್ಕೊಂಡ್ ಬರ್ತಾರಲ್ಲ, ಹಾಗೆ ರಾಮ ಬರೋ ಮುಂಚೆ ಸಂಪತ್ತು, ಲಕ್ಷ್ಮಿ, ಸಂತೋಷ, ಸಮೃದ್ಧಿ ಎಲ್ಲ ಸಹಜವಾಗಿ ಬಂದಿದೆ ಅಂತ. ಇವತ್ತು ಭಾರತದಲ್ಲಿ ನೀವು ಬರೀ ಲಕ್ಷ್ಮಿ ಬರಲಿಲ್ಲ, ಸರಸ್ವತಿನೂ ಬಂದಿದ್ದಾಳೆ. ನಾವು ಈ ಕಂಪನಿ ಕಟ್ಟೋದ್ರಲ್ಲಿ ಜಗತ್ತಿನ 3ನೇ ದೊಡ್ಡ ಶಕ್ತಿಯಾಗಿ ನಿಂತಿದ್ದೀವಿ. ದುರ್ಗೆನೂ ಬಂದಿದ್ದಾಳೆ. ಇವತ್ತು ನಾವು ಎಷ್ಟರ ಮಟ್ಟಿಗೆ ಆಗಿದ್ದೀವಿ ಅಂತಂದ್ರೆ ಪಾಕಿಸ್ತಾನದ ಮೇಲೆ ಕಣ್ಣೆತ್ತಿ ನೋಡ್ಲಿಕ್ಕೆ ಆಗೋದಿಲ್ಲ. ಚೀನಾ ಒದ್ದಾಡುವಂತ ಸ್ಥಿತಿಯಲ್ಲಿದೆ. ನಾವು ಜಗತ್ನಲ್ಲಿ ನಮ್ದೇ ಆದ ಒಂದು ಸಾಮರ್ಥ್ಯವನ್ನು ಗಳಿಸ್ಕೊಂಡಿದ್ದೀವಿ. ಇವೆಲ್ಲ ನೋಡಿದ್ರೆ ಆರ್ತಿ ಅಕ್ಕ ಹೇಳಿದಂತೆ ರಾಮ ಬರೋಕ್ಕಿಂತ ಮುಂಚೆ ಬಹಳ ಜನ ಬಂದು ಆಲ್ರೆಡಿ ಸೆಟ್ಲ್ ಆಗಿದ್ದಾರೆ. ಹೀಗಾಗಿ ಇದು ಭವಿಷ್ಯದ ಭಾರತ ಅತ್ಯಂತ ಶ್ರೇಷ್ಠ ಭಾರತವೇ ಅನ್ನೋದ್ರಲ್ಲಿ ನನಗಂತೂ ಯಾವ ಅನುಮಾನ ಇಲ್ಲ. ಭವಿಷ್ಯದ ಭಾರತ ಅಂದ್ರೆ ಯುವ ಪೀಳಿಗೆಯಲ್ಲಿ ವಿಶೇಷವಾಗಿ ಇವತ್ತು ಕಲಬುರ್ಗಿಯಿಂದ 24 ವರ್ಷದ ಹುಡುಗ ಬಂದಿದ್ದಾನೆ. ಬಂದು 6 ದಿನ ಆಯ್ತಂತೆ. ಯಾಕೆ ಬರಬೇಕು ಅನ್ಸ್ತು ಅಂತಂದ್ರೆ, ರಾಮ ಬರ್ತಿದ್ದಾನೆ ಅಕ್ಕ, ಹಂಗಾಗಿ ಬರಬೇಕು ಅನ್ಸು. ಅಂದ್ರೆ ಈಗ ಒಂದು 30-40 ವರ್ಷದವ್ರಿಗಾದ್ರೆ ಸಂಘರ್ಷ, ಈ ರಾಮ ಮಂದಿರಕ್ಕೋಸ್ಕರ ಆದ ಹೋರಾಟ, ಇದೆಲ್ಲದರ ಬಗ್ಗೆ ಅರಿವಿರುತ್ತೆ. ಬಟ್ 20-25ನೇ ವರ್ಷದವರಿಗೆ ಸಂಘರ್ಷಗಳನ್ನು ಕಣ್ಣಾರೆ ನೋಡಿಲ್ಲ, ಅವ್ರಿಗೆ ಅದ್ರ ಬಗ್ಗೆ ತಿಳುವಳಿಕೆ ಕಡಿಮೆ ಇದೆ. ಆದರೂ ಕೂಡ ರಾಮನಿಗೋಸ್ಕರ ಒಲವು ತುಡಿತ ಇಲ್ಲಿಗೆ ಎಳ್ಕೊಂಡು ಬರ್ತಿದೆ. ಈ ಯುವಕರನ್ನು ಪ್ರೇರೇಪಿಸ್ತಿರೋ ರಾಮನ ಶಕ್ತಿ, ಅದ್ರ ಬಗ್ಗೆ ಈಗ 24 ವಯಸ್ಸು ಅಥವಾ 8 ವಯಸ್ಸು ಇರಲಿ, ಆದರೆ ರಾಮನ ಒಂದು ಸೆಳೆತ ಹೇಗಿದೆ ಅಂದರೆ, ನಾವು ಗಣೇಶೋತ್ಸವ ಮಾಡ್ತೀವಿ, ದಸರಾ ಉತ್ಸವ ಮಾಡ್ತೀವಿ, ಅಲ್ಲಿ ಬನಾಯಂಗೆ ರಾಮ ಮಂದಿರ ಅಂತ ಹಾಡು ಕೇಳ್ತೀವಿ. ಆವಾಗ ರಾಮ ಯಾರ್ದು? ನಮ್ಮ ಮಂದಿರ ನಾವು ಎಲ್ಲಿ ಕಟ್ಟಬೇಕು? ಜನ್ಮಭೂಮಿಯಲ್ಲಿ ಕಟ್ಟಬೇಕು. ಅದನ್ನು ಯಾರು ವಶಪಡಿಸ್ಕೊಂಡಿದ್ರು, ಅದಕ್ಕೆ ಯಾರು ಹೋರಾಡಿದ್ರು? ಅದು ಅಲ್ಲಿ ಇನ್ನೂ ಆಗಿಲ್ಲ. ರಾಮ ಅಲ್ಲಿ ಇನ್ನೂ ಟೆಂಟಲ್ಲಿ ಇದ್ದಾನೆ. ಬನಾಯಂಗೆ ರಾಮ ಮಂದಿರ ಎಲ್ಲಿ ಕಟ್ಟಬೇಕು? ರಾಮ ಮಂದಿರ ಅಯೋಧ್ಯೆಯಲ್ಲೇ ಕಟ್ಟಬೇಕು. ಅದಕ್ಕೋಸ್ಕರ ಚಳುವಳಿ, ಅದಕ್ಕೋಸ್ಕರ ಸಂಘರ್ಷಗಳು, ಸುದೀರ್ಘ ವಿಶ್ವದಲ್ಲಿ 500 ವರ್ಷದ ಒಂದು ಸಂಘರ್ಷ ಯಾವುದಾದ್ರು ಇದ್ದರೆ ರಾಮ ಜನ್ಮಭೂಮಿಯ ಸಂಘರ್ಷ. ಬಹಳ ನಮ್ಮ ಹಿರಿಯರು, ಅಶೋಕ್ ಸಿಂಗಾಲ್ಜಿ ಇರ್ಬೋದು, ಪೇಜಾವರ ಶ್ರೀಗಳಿರ್ಬೋದು, ಅನೇಕ ಜನ ಪೂಜ್ಯರು ನಮ್ಮ ಜೊತೆಗಿಲ್ಲ. ಆ ಒಂದು ಸೆಳೆತ, ಉದಾಹರಣೆಗೆ ಅಲ್ಲಿಯ ಜ್ಞಾಪಕ ಶಕ್ತಿ ಕೊರತೆಯೋ ಅಥವಾ ಅಲ್ಲಿಯ ಪರಂಪರೆಯ ಪೀಳಿಗೆಯ ಇತಿಹಾಸ ತಿಳಿಸುವ ಜ್ಞಾನದ ಕೊರತೆಯೋ ಗೊತ್ತಿಲ್ಲ. ಆದರೆ ಇಲ್ಲಿ ಎಷ್ಟೋ ಸಾವಿರ ವರ್ಷದ ರಾಮ, ಎಷ್ಟೋ ಸಾವಿರ ವರ್ಷದ ಕೃಷ್ಣ, ಚಾಣಕ್ಯ, ಚಂದ್ರಗುಪ್ತ ಅಂತ ನಾವು ಹೇಳ್ತೀವಿ. ಯಾಕಂದರೆ ಇಲ್ಲಿ ಒಂದು ಪೀಳಿಗೆ ಇದೆ. ಈಗ ನೋಡಿ, ಸಂಘ ಪರಿವಾರ ಮಾತ್ರ ಈಗ 100 ವರ್ಷ ಆಯಿತು ನಾವು ಒಂದು ಸಂಘರ್ಷ ಮಾಡ್ತಾ. 500 ವರ್ಷ ಯಾರು ಮಾಡಿದ್ದಾರೆ ಅಂದರೆ ಭಾರತದ ಪ್ರತಿಯೊಬ್ಬ ಸಂತರು, ಭಾರತದ ಪ್ರತಿಯೊಬ್ಬ ನಾಗರಿಕರು ಜನ್ಮಭೂಮಿಯ ಹೋರಾಟ. ಆ ಕಾರಣಕ್ಕಾಗಿ ಮತ್ತು ಏನು ಮೋದಿಯವರು 2019ರಲ್ಲಿ ಒಂದು ಪೂಜೆ ಮಾಡಿದ್ರು, ಅಲ್ಲಿಂದ ಇದು ಕನಸ ನನಸ ಅಂತ ಅನ್ನುವ ಒಂದು ಬಹಳ ಒಂದು ಕುತೂಹಲ ಇತ್ತು. ಇದು ತೀರ್ಪುಗಳು ಸುಪ್ರೀಂ ಕೋರ್ಟ್ ಮುಂದೆ ಹಾಕ್ತಾ ಇರೋದಿರ್ಬೋದು. ನಾವು ನೋಡ್ತೀವಿ ಅನೇಕ ಜನ ಹಿಂದೂ ತಾಯಿ ಎದೆ ಹಾಲು ಕುಡಿದು ಬೆಳೆದವರೇ ರಾಮನ ವಿರುದ್ಧ ಮಾತಾಡೋದು, ರಾಮನ ವಿರುದ್ಧ ಕೋರ್ಟ್ ಅಲ್ಲಿ ವಾದಿಸೋದ್ರು ನೋಡಿದ್ದೇವೆ. ಆದ್ರೆ ಆ 93 ವರ್ಷದ ಪರಾಶರನ್ ವಕೀಲರು, ಅವರ ಹೋರಾಟ, ಕಾಲಿಗೆ ಚಪ್ಪಲಿ ಹಾಕದೆ ಹೋರಾಡಿದ್ದಿರ್ಬೋದು. ಟ್ರಸ್ಟ್ ಅವರು ಅವ್ರ ಮನೆಗೆ ಹೋಗಿ ಏನಾದ್ರು ಕೊಡ್ಬೇಕಂತ ಕೇಳಿದ್ರೆ 1 ಪೈಸೆ ಬೇಡ ಅಂತ ಹೇಳಿದ್ರು. ನಾನು ರಾಮನ ಕಕ್ಷಿದಾರ, ನಾನು ರಾಮನ ಸೇವೆ ಮಾಡಬೇಕು, ರಾಮ ಸೇತುವೆಗಾಗಿ ಹೋರಾಡಿದ್ದೇನೆ, ರಾಮನಿಗಾಗಿ ಹೋರಾಡಬೇಕು ಅನ್ನುವಂಥ ಆ 93 ವರ್ಷದ ಹಿರಿಯ ಜೀವ. ಅನೇಕರು, ಎಷ್ಟೋ ಜನ ಕೂಲಿ ಕಾರ್ಮಿ ಮಾಡೋರು 10-15 ರೂಪಾಯಿ ದೇಣಿಗೆ ಕೊಟ್ಟಿದ್ದಾರೆ. ಅನೇಕ ಜನ, ನಾನು ಮೊನ್ನೆ ನೋಡ್ತಾ ಇದ್ದೆ, ಅಲ್ಲಿ ಒಂದು ಮೆಟ್ಟಲುಗಳನ್ನು ಶೇರ್ ಮಾರ್ಕೆಟ್ ಶೇರ್ ಹೋಲ್ಡರ್ ಆ ದಂಪತಿ ಎಲ್ಲ ಆ ಮೆಟ್ಟಲುಗಳನ್ನು ಒರೆಸ್ತಾ ಇದ್ರು. ಸಾವಿರಾರು ಕೋಟಿ ಇದೆ. ಅವ್ರು ಹೇಳ್ತಾ ಇದ್ರು, ಕಬ್ಬನೆಗ ಅಂತ ಹೇಳ್ತಾರೆ. ಕನಸಿನಲ್ಲಿ ಆಗ್ತಾ ಇತ್ತ ಇದು, ಮೋದಿ ಕೆ ಸಮಯ ಹೋರ ಯೋಗಿ ಕೆ ಸಮಯ ಅಂತ ಹೇಳ್ತಾ ಇದ್ರು.